ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿರಾಜಪೇಟೆ ಪುರಸಭಾ ವ್ಯಾಪ್ತಿಯ ಗೌರಿಕೆರೆಯಲ್ಲಿ ಮಾನ್ಯ ಶಾಸಕರ 8 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡ ರಸ್ತೆ ಹಾಗೂ 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚರಂಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಅಜ್ಜಕುಟ್ಟಿರ ಎಸ್ ಪೊನ್ನಣ್ಣ ಅವರು ನೆರವೇರಿಸಿದರು. ಪುರಸಭಾ ವ್ಯಾಪ್ತಿಯ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವ ಮಾನ್ಯ ಶಾಸಕರು ಈ ಹಿಂದೆ ಗೌರಿಕೆರೆಯ ಈ ಭಾಗಕ್ಕೆ ರಸ್ತೆಗೆ ಅನುದಾನ ಒದಗಿಸಿದ್ದರು. ಇದೀಗ ಪೂರ್ಣಗೊಂಡ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿ ಜನಸಾಮಾನ್ಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಗಾಂಧಿನಗರವನ್ನು ಸಂಪರ್ಕಿಸತಕ್ಕಂಥ ಈ ಒಂದು ಬಹಳ ಇಕ್ಕಟ್ಟಾಗಿದ್ದಂಥ ರಸ್ತೆ, ಬಹಳಷ್ಟು ಕಾಲಗಳಿಂದ ಡಾಂಬರೀಕರಣಗೊಳ್ಳದೆ ವಾಹನ ಚಾಲಕರಿಗೂ ಎಲ್ಲರಿಗೂ ತೊಂದರೆ ಆಗ್ತಿದ್ದಂಥ ರಸ್ತೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆದಂಥ ಶ್ರೀ ಅಜ್ಜಿಕುಟ್ರ ಎಸ್ ಪೊನ್ನಣ್ಣನವರ ವಿಶೇಷ ಅನುದಾನದಲ್ಲಿ ವಿರಾಜಪೇಟೆ ಪುರಸಭೆ ವತಿಯಿಂದ ನಿರ್ಮಿಸಿರ್ತಕ್ಕಂಥ ನೂತನ ಕಾಂಕ್ರೀಟ್ ರಸ್ತೆಯನ್ನು ಈಗಾಗಲೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಗೌರಿಕೆರೆ ನಿವಾಸಿಗಳ ವಾಹನ ಚಾಲಕರ ಆಟೋ ಚಾಲಕ ಮಿತ್ರರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಎಸ್ ಪೊನ್ನಣ್ಣನವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಬೇಕು ಅಂತ ಕೇಳ್ಕೊಳ್ತಾ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು. ರಸ್ತೆಯನ್ನು ಅಧಿಕೃತವಾಗಿ ಉದ್ಘಾಟಿಸಿದಂಥ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮಂತ್ರಿಗಳ ವಿಶೇಷ ಅನುದಾನ SFC ಅಡಿಯಲ್ಲಿ 20 ಕೋಟಿ ರೂಪಾಯಿಯನ್ನು ನೀಡಿರುತ್ತಾರೆ. ಆ ಅನುದಾನದಲ್ಲಿ ನಾವು ವಿವಿಧ ರಸ್ತೆ ಕಾಮಗಾರಿಗಳು, ಚರಂಡಿ ಕಾಮಗಾರಿಗಳು ಮತ್ತು ಪುರಸಭೆಯ ಕಟ್ಟಡಕ್ಕೆ ಒಂದು ಭಾಗ ಮತ್ತು ನೂತನವಾದಂಥ ಮಾರ್ಕೆಟ್ ಬಿಲ್ಡಿಂಗ್ ನಿರ್ಮಾಣ ಮತ್ತು ಬಂಜಾರಪೇಟೆ ಮುಖ್ಯ ರಸ್ತೆ, ಇದೆಲ್ಲ ಕಾಮಗಾರಿಗಳಿಗೆ ಬಳಸುವಂಥ ಒಂದು ಕೆಲಸಕ್ಕೆ ಪುರಸಭೆಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಮತ್ತು ಮುಖ್ಯಾಧಿಕಾರಿಗಳು, ಇಂಜಿನಿಯರ್ ಎಲ್ಲರೂ ಸೇರಿ ಮಾಡ್ತಾಯಿದ್ದೇವೆ. ಅದರ ಒಂದು ಭಾಗ ಇವತ್ತು ಗೌರಿಕೆರೆಯ ಒಂದು ಭಾಳ ವರ್ಷಗಳಿಂದ ಸಮಸ್ಯೆಗೆ ಒಳಗಾಗಿದ್ದಂಥ ಈ ರಸ್ತೆ 8 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಕೆಲವು ದಿನಗಳಾಗಿದೆ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತೀವಿ. ಹಾಗೆ ವಿವಿಧ ಭಾಗದಲ್ಲಿ ಆಗ್ತಿರುವಂಥ ರಸ್ತೆ ಕಾಮಗಾರಿಗಳು ಕೂಡ ಯಾವಾಗ ಕಾಮಗಾರಿ ಪೂರ್ಣ ಆಗ್ತದೆ ಅನುಕೂಲಕರವಾಗಿ ನಾವು ಉದ್ಘಾಟನೆಯನ್ನು ಕೂಡ ಮಾಡಿಕೊಂಡೇ ಬಂದಿದ್ದೇವೆ. ಆ ಕೆಲಸ ಕೂಡ ಆಗ್ತದೆ. ಮತ್ತು ರಸ್ತೆಯ ಅಗಲೀಕರಣ ಮತ್ತು ಡಾಂಬರೀಕರಣದ ಕೆಲಸ ಕೂಡ ಪ್ರಾರಂಭವಾಗಬೇಕಾಗಿದೆ. ಆ ಅಗಲೀಕರಣ ನಾವು ಸ್ವಲ್ಪ ಯಾರ್ಯಾರು ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ ಅಲ್ಲಿ ಅಗಲೀಕರಣವನ್ನು ಮಾಡ್ತಾಯಿದ್ದೀವಿ ಮತ್ತು ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ. ಹೊಸ ಡಾಂಬರೀಕರಣಕ್ಕೆ ಈಗ ಕುಡಿಯೋ ನೀರಿನ ಪೈಪ್ಲೈನ್ ಆಗ್ತಾ ಇರೋದ್ರಿಂದ ಅದು ಮುಗಿದ ತಕ್ಷಣ ಹೊಸದಾಗಿ ಡಾಂಬರೀಕರಣಕ್ಕೆ ಬಂಜಾರಪೇಟೆ ರಸ್ತೆ, ಮೂರ್ನಾಡು ರಸ್ತೆ ಮತ್ತು ನಮ್ಮ ಚೌಕಿಯಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಮೀನಪೇಟೆವರೆಗೂ ಎಲ್ಲ ರಸ್ತೆಗಳ ಡಾಂಬರೀಕರಣ ಹೊಸದಾಗಿ ಆಗ್ತದೆ. ಆ ಕೆಲಸ ಕೂಡ ಆದಷ್ಟು ಬೇಗ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಸದಸ್ಯರಾದ CK ಪೃಥ್ವಿನಾಥ್ ಮಾತನಾಡಿ, ಈ ರಸ್ತೆಯು ವಿರಾಜಪೇಟೆ ಖಾಸಗಿ ಬಸ್ ನಿಲ್ದಾಣದಿಂದ ಸರ್ಕಾರಿ ಆಸ್ಪತ್ರೆ ಹಾಗೂ ತಾಲೂಕು ಕಚೇರಿಗೆ ತೆರಳುವ ಉಪಯುಕ್ತ ರಸ್ತೆಯಾಗಿದ್ದು ಉತ್ತಮ ಗುಣಮಟ್ಟದ ರಸ್ತೆಯಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ವಿರಾಜಪೇಟೆ ಗೌರಿಕೆರೆ ರಸ್ತೆ ಇವತ್ತು ಉದ್ಘಾಟನೆಗೊಂಡಿದೆ. ಮಾನ್ಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ ಎಸ್ ಪೊನ್ನಣ್ಣನವರು ಇವತ್ತು ಈ ರಸ್ತೆಯನ್ನು ಉದ್ಘಾಟಿಸಿದ್ದಾರೆ. ಅವರ ವಿಶೇಷ ಪ್ರಯತ್ನದಿಂದ ಸುಮಾರು 8 ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಈ ರಸ್ತೆ ಸುಮಾರು 92 ಮೀಟರ್ ಉದ್ದನೂ 6 ಮೀಟರ್ ಅಗಲನೂ ಕೂಡಿರುವ ರಸ್ತೆ. ಇದು ವಿರಾಜಪೇಟೆಯಿಂದ ಮಡಿಕೇರಿ ಹೋಗುವ ಹಾಗೂ ವಿರಾಜಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ಹೋಗುವ ಮುಖ್ಯ ರಸ್ತೆಯಾಗಿರ್ತದೆ. ಅದನ್ನು ನಮ್ಮ ಶಾಸಕರು ಅವರ ಪ್ರಯತ್ನದಿಂದ ಈ ಒಂದು ಅನುದಾನ ಬಿಡುಗಡೆ ಮಾಡಿ ಈ ಗೌರಿಕೆರೆ ನಿವಾಸಿಗಳ ಸುಮಾರು ವರ್ಷದ ಬೇಡಿಕೆಯನ್ನು ಅವರು ಇವತ್ತು ಈಡೇರಿಸಿದ್ದಾರೆ. ಮಾನ್ಯ ಶಾಸಕರಿಗೆ ನಮ್ಮ ಎಲ್ಲ ಗೌರಿಕೆರೆ ನಿವಾಸಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶೀಬಾ ಪೃಥ್ವಿನಾಥ್, ಮೊಹಮ್ಮದ್, ಮತೀನ್, DP ರಾಜೇಶ್, ರಜನಿಕಾಂತ್, ಕೊಡವ ಸಮಾಜದ ಉಪಾಧ್ಯಕ್ಷ ಕಣತಂಡ ಜಗದೀಶ್ ಸೇರಿದಂತೆ ಪಕ್ಷದ ಹಿರಿಯ ಕಿರಿಯ ಮುಖಂಡರು, ಮುಖ್ಯ ಅಧಿಕಾರಿ ನಾಚಪ್ಪ, ಪುರಸಭೆ ಸಿಬ್ಬಂದಿಗಳು, ಸ್ಥಳೀಯರು ಉಪಸ್ಥಿತರಿದ್ದರು.